ನಮಸ್ಕಾರ ವೀಕ್ಷಕರೇ, ರಾಜ್ಯ ಸರ್ಕಾರದ ಬೆಲೆ ಏರಿಕೆ ವಿರೋಧಿ ಪ್ರತಿಭಟನೆ ಜೆಡಿಎಸ್ನ ಆಕ್ರೋಶ ಮುಗಿಲು ಮುಟ್ತಾ ಇದೆ. ಜೆಡಿಎಸ್ನ ಯುವ ರಾಜ್ಯಾಧ್ಯಕ್ಷರು ನಿಖಿಲ್ ಕುಮಾರಸ್ವಾಮಿ ಅವರು ಹಾಗೆ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಅತಿ ದೊಡ್ಡ ಪ್ರತಿಭಟನೆ ಫ್ರೀಡಂ ಪಾರ್ಕ್ ನಲ್ಲಿ ಇವತ್ತು ಜೆಡಿಎಸ್ನ ಮಹಿಳಾ ರಾಜ್ಯಾಧ್ಯಕ್ಷರಾಗಿರುವಂತಹ ರಶ್ಮಿ ರಾಮೇಗೌಡರು ಇದ್ದಾರೆ ನಮ್ಮ ಜೊತೆ. ಅವ್ರನ್ನೇ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ತೆ. ಯಾವ ರೀತಿ ಪ್ರತಿಭಟನೆ, ಹೇಗೆ? ನಿಮಗೆಲ್ಲ ತಿಳಿದಿರೋ ಹಾಗೇನೆ ಎಷ್ಟು ಭ್ರಷ್ಟ ಸರ್ಕಾರ, ಇಷ್ಟು ನನ್ನ ವಯಸ್ಸಿಗೆ ನಾನು ಬುದ್ಧಿ ಬಂದಂಗಿಂದ ನೋಡ್ತಿದ್ದೀನಿ. ಇಂಥ ಕೆಟ್ಟ ಭ್ರಷ್ಟ ಸರ್ಕಾರ ನಾವು ಇಲ್ಲಿವರೆಗೂ ನೋಡಿಲ್ಲ. ನಮ್ಮ ಹೆಣ್ಮಕ್ಳನ್ನ ರಾಜಕೀಯ ದುರುದ್ದೇಶದಿಂದ ದಾರಿ ತಪ್ಪಿಸಿ ಓಟ್ ಹಾಕ್ಸ್ಕೊಂಡ್ರು. ಏನು ಮಾಡ್ತಾ ಇದ್ದಾರೆ ಇವತ್ತಿನ ದಿವಸ? ದುಡಿಯೋ ಕೈಗೆ ಏನಾದರೂ ಕೆಲಸ ಕೊಟ್ಟಿದ್ದಾರಾ? ದುಡಿಯೋಕ್ಕೆ ರೆಡಿ ಇದ್ದಾರೆ. ಮನೇಲಿ ಕೂತ್ಕೊಂಡಿರೋರಿಗೆ 2,000 ಕೊಡ್ತಾ ಇದ್ದಾರೆ. ದುಡಿಯೋ ಅಂಥ ಕೈಗೆ ಕೆಲಸ ಕೊಡ್ತಾ ಇಲ್ಲ. ದುಡಿಯೋ ಅಂಥ ಕೈಗೆ ಎಂಪ್ಲಾಯ್ಮೆಂಟ್ ಸೃಷ್ಟಿ ಮಾಡೋಣ, ಅದ್ರ ಬಗ್ಗೆ ಯೋಚನೆ ಇಲ್ಲ. ಇಡೀ ರಾಜ್ಯದಲ್ಲಿ ಏನಾದರೂ ಒಂದು ಒಳ್ಳೆ ಕೆಲಸ ಅನ್ನೋದು ಏನು ಮಾಡಿದ್ದಾರೆ? ಅಭಿವೃದ್ಧಿ ಕೆಲಸ ಅನ್ನೋದು ಏನು ಮಾಡಿದ್ದಾರೆ? ಯಾವ ಅಭಿವೃದ್ಧಿ ಕೆಲಸನೂ ಆಗಿಲ್ಲ. ಇವಾಗ ನೋಡಿ, ಒಂದು ಬಸ್ಸಲ್ಲಿ ಗಂಡ ಹೆಂಡತಿ ಎಲ್ಲೋ ಊರಿಗೆ ಹೊರಟಿದ್ದಾರೆ ಅಂದರೆ ಗಂಡನಿಗೆ 3ರಷ್ಟು ಟಿಕೆಟ್ ದರ ಏರಿಕೆ ಮಾಡಿದ್ದಾರೆ. ಅದನ್ನು ಕಿತ್ತರೆ ನಮ್ಮ ಹೆಣ್ಮಕ್ಳಿಗೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ನೀರಿನ ದರ ಎಷ್ಟು ರೈಸ್ ಮಾಡಿದ್ದಾರೆ? ಕರೆಂಟನ್ನು ಫ್ರೀ ಕೊಟ್ಟು ನೀರು ಮೇಲೆ ರೈಸ್ ಮಾಡಿದ್ದಾರೆ. ನಮ್ಮ ಹೆಣ್ಮಕ್ಳು ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇವತ್ತಿನ ದಿವಸ ಇಲ್ಲಿ ಕಿತ್ಕೊಂಡು ಇಲ್ಲಿ ಕೊಡ್ತಾ ಇದ್ದಾರೆ. ಪ್ರತಿ ಒಂದು ಏನು ಗೃಹ ಬಳಕೆ ವಸ್ತುಗಳು ಎಲ್ಲದ್ರ ಮೇಲೂ ರೈಸ್ ಮಾಡಿದ್ದಾರೆ, ಎಲ್ಲದ್ರ ಮೇಲೆ. ಮತ್ತು ಈಗ ಡೀಸೆಲ್ ಬೇರೆ ಏರಿಕೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಮೇಲೆ ಹೇಳ್ತಿದ್ದಾರೆ, ಇವ್ರು ಏರಿಕೆ ಮಾಡಿ ಅವ್ರ ಮೇಲೆ ಹೇಳ್ತಿದ್ದಾರೆ. ನೋಡಿ, ಒಂದು ಡೀಸೆಲ್ ಬೇರೆ ಟ್ರಾನ್ಸ್ಪೋರ್ಟೇಷನ್ ಇನ್ಕ್ರೀಸ್ ಆಯ್ತು ಅಂದರೆ ಪ್ರತಿ ವಸ್ತು ಮೇಲೆ ಅದು ಎಫೆಕ್ಟ್ ಬೀಳುತ್ತೆ. ನೋಡಿ, ಈ ಥರ ಭ್ರಷ್ಟ ಸರ್ಕಾರ ನಡೀತಿದೆ. ಈ ಭ್ರಷ್ಟ ಸರ್ಕಾರ ಮೊದಲು ಇಳಿಬೇಕು. ನಮ್ಮ ಕುಮಾರಣ್ಣ ಸರ್ಕಾರ ನಮ್ಮ ರಾಜ್ಯದಲ್ಲಿ ಬರಬೇಕು, ರಾಮ್ ರಾಜ್ಯ ಆಗ್ಬೇಕು ಅನ್ನೋದೇ ನಮ್ಮ ಕನಸು. 28ಕ್ಕೆ ಇದೇ ದಿಕ್ಸೂಚಿ ಆಗುತ್ತಾ ಈ ಪ್ರತಿಭಟನೆ? ಇವಾಗಿಂದಲೇ ತಯಾರಿ ಆರಂಭನ ಹೇಗೆ? ಈಗಲಿಂದ ಎಲ್ಲ ಈ ಸರ್ಕಾರ ಬಂದಾಗಿಂದನೂ ತಯಾರಿ ನಡೀತಾ ಇದೆ. ಇದನ್ನ ಯಾಕಂದ್ರೆ ನಮ್ಮ ಹೆಣ್ಮಕ್ಳು ತುಂಬಾ ಅಮಾಯಕರಿದ್ದಾರೆ. ಅವ್ರಿಗೆ ಅರ್ಥ ಮಾಡಿಸೋದಕ್ಕೋಸ್ಕರ ಇದು ಪ್ರತಿಭಟನೆ. ಏನ್ ನಡೀತಾ ಇದೆ ರಾಜ್ಯದಲ್ಲಿ ಅಂತ ನಮ್ಮ ಹೆಣ್ಮಕ್ಳಿಗೆ ತಿಳುವಳಿಕೆ ಮಾಡಬೇಕು ಅನ್ನೋದೇ ನಮ್ಮ ಕನ್ಸರ್ನ್. ಬಿಜೆಪಿ ಜೆಡಿಎಸ್ ಮೈತ್ರಿ ರಾಜ್ಯದಲ್ಲಿ ಒಟ್ಟಾಗಿ ಸಾಕ್ತಾ ಇದ್ದೀರಾ, ಆದ್ರೆ ಪ್ರತಿಭಟನೆ ಮಾತ್ರ ಬೇರೆ ಬೇರೆ ರೂಪದಲ್ಲಿ. ಜೆಡಿಎಸ್ ಅವರು ಸಪರೇಟು, ಬಿಜೆಪಿ ಅವರು ಸಪರೇಟು. ಅದು ಅವ್ರವ್ರ ಪಕ್ಷ ಬಲವರ್ಧನೆಯಲ್ಲಿ ಅವ್ರು ಇರ್ತಾರೆ. ಅದು ಅವ್ರ ಪಕ್ಷ, ಇದು ನಮ್ಮ ಪಕ್ಷ. ಮೈತ್ರಿ ಅಂದಾಗ ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ. ಮೈತ್ರಿ ಆಗಿದೆ ಕೇಂದ್ರ ಸರ್ಕಾರದಿಂದನೇ, ನಾವು ಮೈತ್ರಿಯಲ್ಲೇ ಕೆಲಸ ಮಾಡ್ತೀವಿ. ಆದ್ರೆ ಪಕ್ಷ ಬಲವರ್ಧನೆ ಅಂದಾಗ ಅವರು ಸಂಘಟನೆಯಲ್ಲಿ ಅವ್ರು ಮಾಡ್ತಾರೆ, ನಮ್ಮ ಸಂಘಟನೆ ನಾವು ಮಾಡ್ತೀವಿ. 2028 ಚುನಾವಣೆಗೆ ಮಹಿಳಾ ಮೀಸಲಾತಿ ಆಗಬಹುದು 33%. ಮಹಿಳಾ ರಾಜ್ಯಾಧ್ಯಕ್ಷರಾಗಿ ಅತಿ ಹೆಚ್ಚು ಅಭ್ಯರ್ಥಿಗಳನ್ನ ಹುಡುಕುವ ಜವಾಬ್ದಾರಿ ನಿಮ್ಮ ಮೇಲಿದೆ. ಖಂಡಿತ. ಈಗಾಗಲೇ ನಮ್ಮ ಪಕ್ಷದಲ್ಲಿ ನಮ್ಮ ದೇವೇಗೌಡ ಅಪ್ಪಾಜಿ ಆಗ್ಲಿ, ಕುಮಾರಣ್ಣ ಆಗ್ಲಿ, ನಮ್ಮ ಹೆಣ್ಮಕ್ಳಿಗೆ ತುಂಬಾ ಪ್ರಾಧಾನ್ಯತೆ ಕೊಡ್ತಾ ಬಂದಿದ್ದಾರೆ ಅವತ್ತಿಂದನೂ. ಅದರಲ್ಲೂ ನಮ್ಮ ದೇವೇಗೌಡ ಅಪ್ಪಾಜಿ ಅವ್ರ ಕನಸು ಈ ಮೀಸಲಾತಿ ಅನ್ನೋದು. ಈಗಾಗಲೇ ಎಲ್ಲ ರೀತಿಯಲ್ಲೂ ಪಕ್ಷದಲ್ಲಿ ಹೆಣ್ಮಕ್ಳು ಒಳ್ಳೆ ರೀತಿ ಮುಂದುವರೆದು ಕೆಲಸ ಮಾಡಬೇಕು. ಅವ್ರೇನೋ ಒಂದು ಪಕ್ಷದಲ್ಲಿ ಸಂಘಟನೆಯಲ್ಲಿ ನಿರತರಾಗಿದ್ದಾರೆ, ಮತ್ತೆ ಅವ್ರನ್ನ ಗುರ್ತುವಂತ ಕೆಲಸನೂ ನಡೀತಾ ಇದೆ. ಒಂದ್ ಕಡೆ ಕರಮ ನಾಯಕ್ ಅವರು, ಮತ್ತೊಂದ್ ಕಡೆ ಶಾರದಾಪುರ ನಾಯಕ್, ಆಲ್ರೆಡಿ ಇಬ್ರು ಮಹಿಳಾ ಶಾಸಕರಿದ್ದಾರೆ. ನಿಮ್ಗೆಲ್ಲ ಅತಿ ದೊಡ್ಡ ಬಲ. ಯಾವ ರೀತಿ ಅವ್ರ ಸಹಕಾರನೂ ಇದೆ, ತುಂಬಾ ಒಳ್ಳೆ ರೀತಿ ಸಹಕರಿಸ್ತಾ ಇದ್ದಾರೆ ಮೇಡಮ್ ಅವರು. ಮತ್ತೆ ನಮ್ಮ ಅನಿತಕ್ಕನು ಅಷ್ಟೇನೆ ತುಂಬಾ ಎನ್ಕರೇಜ್ ಮಾಡ್ತಾರೆ ಹೆಣ್ಮಕ್ಳಂತ ಬಂದಾಗ. ನಮ್ಮ ಪಕ್ಷದಲ್ಲಿ ಮುಂದಿನ 33 ಏನು ಮೀಸಲಾತಿ ಇದೆ, ಅತಿ ಹೆಚ್ಚಾಗಿ ನಮ್ಮ ಹೆಣ್ಮಕ್ಳು ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡ್ತಾರೆ, ಗೆದ್ದು ಬರ್ತಾರೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.